ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಮ್ಯಾಗ್ಝಿನ್ಸಲ್ಲಿ, ಪೇಪರ್ಸಲ್ಲಿ ಬಹಳಷ್ಟು ಬಾರಿ ಸ್ಪೀಸಿಸ್ ಇನ್ ನ್ಯೂಸು, ಹೊಸ ಪ್ರಭೇದಗಳನ್ನು ಕಂಡುಹಿಡಿದರು. ಆ ಪ್ರಭೇದ ಹಿಮಾಚಲ ಪ್ರದೇಶದಲ್ಲಿ ಈ ಪ್ರಭೇದ ಸಿಕ್ತು, ಅಂಡಮಾನ್ ನಿಕೋಬಾರಲ್ಲಿ ಮತ್ತೊಂದು ಪ್ರಭೇದ ಸಿಕ್ತು, ವೆಸ್ಟರ್ನ್ ಘಾಟ್ಸಲ್ಲಿ ಹೊಸ ಪ್ರಭೇದಗಳು ಸಿಕ್ತು ಅಂತ ಓದ್ತಾ ಇರ್ತೀರಿ, ಕೇಳ್ತಾ ಇರ್ತೀರಿ. ಆದರೆ ನೀವು ಆ ಎಲ್ಲ ಸ್ಪೀಸಸ್ಗಳನ್ನ ನೆನ್ಪಿಡೋಕ್ಕೆ ಆಗಲ್ಲ. ಯು ಜಸ್ಟ್ ಅಪ್ಲೈ ಯುವರ್ ಕಾಮನ್ ಸೆನ್ಸ್. ಓಕೆ, ಸೊ ಈ ನಿಟ್ಟಿನಲ್ಲಿ ನಮಗೆ ಕೆಲವೊಂದು ಸ್ಪೀಸೀಸು ಪೇಪರಲ್ಲಿ ಬರಲ್ಲ, ಮ್ಯಾಗ್ಝಿನ್ಸಲ್ಲಿ ಬರಲ್ಲ. ಅವು ನೇರವಾಗಿ ಕ್ವಶನ್ ಪೇಪರಲ್ಲಿ ಬರುತ್ತೆ. ಕ್ವಶನ್ ಪೇಪರಿಂದನೇ ಅವು ಮತ್ತೆ ರಿಪೀಟ್ ಆಗ್ತಕ್ಕಂತಹ ಅಂಶ ನೋಡಬಹುದು. ಈಗ ಇಲ್ಲಿರ್ತಕ್ಕಂತಹ ಹೋಮ್ವರ್ಕು ಹೆಚ್ಚು ಸ್ಟೂಡೆಂಟ್ ಸರೀನ್ ಅಂತಕ್ಕಂಥವ್ರು ಒಂದು UPSC ಪ್ರಿಪೇರ್ ಮಾಡ್ತಕ್ಕಂಥವ್ರು. ಸೊ ಅವರ ಹೋಮ್ವರ್ಕನ್ನು ಇಲ್ಲಿ ತಂದಿಟ್ಟಿದ್ದೀನಿ. ಇವತ್ತಿನ ನಮ್ಮ ಇಂಪಾರ್ಟೆಂಟ್ VIP ಸ್ಪೀಸ್ ಯಾವುದಪ್ಪ ಅಂದರೆ ಡುಗಾಂಗ್. ಕನ್ನಡದಲ್ಲಿ ಏನಂತಾರೆ ಸರ್? ಡುಗಾಂಗ್ ಅಂತ ಅಂದ್ಕೊಳ್ಳಿ. ಏನಕ್ಕೆ ಅಂತಂದರೆ ಪೇಪರ್ ಟ್ರಾನ್ಸ್ಲೇಷನ್ ಆಗಬೇಕಾದ್ರೆ ಕೆಲವೊಂದು ಇಂಗ್ಲೀಷ್ ವರ್ಡ್ಸನ್ನು ಆ್ಯಸ್ ಇಟ್ ಈಸ್ ಹಾಕ್ತಾರೆ. ಉದಾಹರಣೆ, ಮೊನ್ನೆ ಹೈಸೀಸ್ ಅಂತ ಇತ್ತು, ಹೈಸೀಸ್. ಓಕೆ, ಸೊ ಇದು ಅನ್ಕ್ಲೋಸಲ್ಲಿ ಬರುತ್ತೆ. ಇದನ್ನು ಕನ್ನಡದಲ್ಲಿ ಕೊಟ್ಟಿಲ್ಲ, ಅವರು ಇಂಗ್ಲೀಷಲ್ಲೇ ಕೊಟ್ಬಿಟ್ರು ಹೈಸೀಸ್ ಅಂತೇಳಿ. ಕನ್ನಡದ ಲಿಪಿ, ಇಂಗ್ಲೀಷ್ ಭಾಷೆ. ಓಕೆ, ಸೊ ಈ ನಿಟ್ಟಿನಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಕನ್ನಡ ಮತ್ತು ಇಂಗ್ಲೀಷ್ ನಡುವೆ ಸಮತೋಲನ ಇರಬೇಕಾಗುತ್ತೆ. ಬನ್ನಿ, ಡುಗಾಂಗ್ ಅಂತಕ್ಕಂಥದ್ದು ಒಂದು ಸಸ್ತನಿ. ದಿಸ್ ಈಸ್ ಸಸ್ತನಿ, ಮ್ಯಾಮಲ್. ಸರ್ ನೋಡಿ, UPSC ಪ್ರಿಲಿಮ್ಸಲ್ಲಿ 2015ರಲ್ಲಿ ಬರುತ್ತೆ, 2009ರಲ್ಲಿ ಬಂದಿದೆ. ಅಂದರೆ 6 ವರ್ಷಗಳ ಅಂತರದಲ್ಲಿ 2 ಬಾರಿ ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ಇದು ಫಸ್ಟ್ ಟೈಮ್ ಪ್ರಶ್ನೆ ಬಂದಾಗ ನನಗೆ ಗೊತ್ತೇ ಇದ್ದಿಲ್ಲ ಇದು ಡುಗಾಂಗ್. ನಾನು 2015ರಲ್ಲಿ ಅಟೆಂಪ್ಟ್ ಕೊಟ್ಟಾಗ ಐ ವಾಸ್ ನಾಟ್ ಅವೇರ್ ಅಬೌಟ್ ದಿಸ್ ಡುಗಾಂಗ್ ಸ್ಪೀಸೀಸ್. ಸೊ ಎಲ್ಲಿ ಬರುತ್ತೆ ಇದು ಅಂತ ನೋಡಿಕೊಂಡಾಗ ನಾನು 2009ರ ಪ್ರಶ್ನೆ ಪತ್ರಿಕೆ ಕೊಡಿದಾಗ ಅದು ಆಲ್ರೆಡಿ ಇತ್ತು. ನಾನು ಯಾವತ್ತೂ ಯಾರಿಗೂ ಸಜೆಸ್ಟ್ ಮಾಡಲ್ಲ ಅನ್ನೋನ್ ಕ್ವಶನ್ಸನ್ನು ಅಟೆಂಡ್ ಮಾಡಿ ಅಂತೇಳಿ. ಆದರೆ PYQಸಲ್ಲಿ ಬಂದಿರತಕ್ಕಂತಹ ಟಾಪಿಕ್ಕನ್ನು ನೀವು ಮಿಸ್ ಮಾಡಿದ್ರಂತಂದರೆ ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಲ್ಲ ಅಂತ ಅರ್ಥ. ಓಕೆ, ಸೊ ನೀವೀಗ ಇರಾನ್ ವಾರು ನಡೀತಾ ಇದೆ, ನಿಮಗೆ ಇದು ಮೌಂಟೇನ್ಸ್ ಗೊತ್ತಿಲ್ಲ ಅಲ್ಲಿ ಅಂತಂದರೆ, ನಿಮಗೆ ಪರ್ಷಿಯನ್ ಗಲ್ಫ್ ಸುತ್ತ ಕಂಡು ಬರ್ತಕ್ಕಂತಹ ಕಂಟ್ರೀಸ್ ಗೊತ್ತಿಲ್ಲ ಅಂತಂದರೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಲ್ಲ. ನೀವು ನ್ಯೂಸ್ ಪೇಪರ್ ಓದ್ಕೊತ ಹೋಗ್ತಿರ್ತೀರಿ. ನ್ಯೂಸ್ ಪೇಪರ್ ಓದಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಅದನ್ನು ರುಚಿಗೆ ತಕ್ಕಷ್ಟು ಓದಬೇಕು. ಈಗ T20 ವರ್ಲ್ಡ್ ಕಪ್ ಇದೆ, ಎಂಜಾಯ್ ಮಾಡಿದ್ರಿ, ಇಂಡಿಯಾ ಗೆಲ್ತು, ವಿ ಆರ್ ವೆರಿ ಪ್ರೌಡ್ ಅಬೌಟ್ ದ್ಯಾಟ್. ಜೊತೆಗೆ ನಮಗೆ ನಾವು ಪ್ರೌಡ್ ಆಗಬೇಕಂದ್ರೆ T20 ವರ್ಲ್ಡ್ ಕಪ್ನ ಹಿಸ್ಟರಿ, ಇಂಡಿಯಾ ಎಷ್ಟು ಬಾರಿ ಕಪ್ ಗೆದ್ದಿದೆ, ಎಲ್ಲಿ ನಡೀತಿ, ಯಾರು ಸೋತರು, ಪಂದ್ಯ ಶ್ರೇಷ್ಠ, ಸರಣಿ ಶ್ರೇಷ್ಠ. ಓಕೆ, ನೆಕ್ಸ್ಟ್ ಎಲ್ಲಿ ನಡೀತೆ, ಇದನ್ನು ಸ್ಪಷ್ಟವಾಗಿ ಓದ್ಕೊಳ್ಳಿ. ಇದನ್ನು ಈ ಆ್ಯಂಗಲಿಂದ ಓದಿಲ್ಲ ಅಂದರೆ ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಬನ್ನಿ, ಏನು ಬರ್ತಾರೆ ಇದನ್ನೇನಂತೀನಿ ಅಂದರೆ ಹೋಮ್ವರ್ಕ್ ಅಂತೀನಿ. ಹೋಮ್ವರ್ಕ್ ಅಂದರೆ ಏನಪ್ಪ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಗಲಿಂದ ನೋಟ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನು ಹೋಮ್ವರ್ಕ್ ಅಂತೀನಿ. ಇದನ್ನು ನಾನೇನು ಹೇಳಿದ್ರೆ ಯಾವುದೋ ಒಂದು ಎನ್ವೈರ್ಮೆಂಟ್ ಬುಕ್ ತೊಗೊಂಡೆ, ಅದನ್ನು ಕಾಪಿ ಇಳಿಸಿದೆ, ಅದೆಲ್ಲ ನಾನು ಒಪ್ಪಲ್ಲ. ಓಕೆ, ಆ ಥರ ಓದೋದ್ರಿಂದ ಮೊನೋಟನಸ್ ಆಗುತ್ತೆ, ಬೋರ್ ಹೊಡೆಯುತ್ತೆ, ಫ್ರಸ್ಟ್ರೇಷನ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ಡುಗಾಂಗ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಸೀ ಕೌ, ಸಮುದ್ರದ ಹಸು, ಆಕಳು. ಈಸ್ ಒನ್ ಆಫ್ ದಿ ಎಕ್ಸಿಸ್ಟಿಂಗ್ ಸ್ಪೀಸ್ ಆಫ್ ಅರ್ಬಿವೋರಸ್. ಅರ್ಬಿವೋರಸ್ ಅಂದರೆ ಏನಪ್ಪ? ವೆಜ್. ಓಕೆ, ಎಗ್ಗು ತಿನ್ನಲ್ಲ, ಅದನ್ನು ಚಿಕನು ತಿನ್ನಲ್ಲ, ಮಟನ್ನು ತಿನ್ನಲ್ಲ. ಓಕೆ, ಅರ್ಬಿವೋರಸ್ ಮ್ಯಾಮಲ್ ದಟ್ ಲೈವ್ಸ್ ಎಕ್ಸ್ಕ್ಲೂಸಿವ್ಲಿ ಇನ್ ದಿ ಸಿ ಇನ್ಕ್ಲೂಡಿಂಗ್ ಇಂಡಿಯಾ. ಓಕೆ, ಇವು ಸಮುದ್ರದಲ್ಲಿ ಇರತಕ್ಕಂತಹ ಒಂದು ಸಸ್ತನಿಗಳು, ಮ್ಯಾಮಲ್ಸ್. It is given legal protection under Schedule 1 of the Wildlife Protection Act 1972, vulnerable in IUCN Red List. ನೋಡಿ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್, ಎನ್ವೈರ್ಮೆಂಟ್ ಆ್ಯಕ್ಟ್ಸ್ ಅಂತೇಳಿ ನೀವೇನು ಮಾಡಿಬಿಡ್ತೀರಾ, ಯಾವುದೋ ಒಂದು ಎನ್ವೈರ್ಮೆಂಟ್ ಪುಸ್ತಕ ತೊಗೊತೀರಾ, ಎಲ್ಲ ಆ್ಯಕ್ಟ್ಗಳನ್ನ, ಇರೋಬರೋ ಆ್ಯಕ್ಟ್ಗಳೆಲ್ಲ ಕೊಟ್ಟಿರ್ತಾರೆ. ಯಾಕೆ ಕೊಟ್ಟಿರ್ತಾರೆ ಸರ್ ಅಂತಂದರೆ ದಟ್ ಈಸ್ ಅಕಾಡೆಮಿಕ್ ಅಪ್ರೋಚ್. ನಾನು ಅವ್ರು ತಪ್ಪು ಅಂತ ಹೇಳ್ತಾ ಇಲ್ಲ, ನಾನು ಅಕಾಡೆಮಿಕ್ ಅಪ್ರೋಚಲ್ಲಿ ಕೊಟ್ಟಿರ್ತಾರೆ. ಅದೊಂದು ರೂಲ್ಸ್, ಎಲ್ಲವನ್ನೂ ಕೊಟ್ಕೊಂತ ಹೋಗ್ತಕ್ಕಂಥದ್ದು. ಬಟ್ ಎಲ್ಲವನ್ನೂ ಓದ್ಕೊಂತ ಹೋದರೆ ನೀವು 100% ಹೇಳ್ತೀನಿ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಲ್ಲ. ಓಕೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು HOIT, ಅದರಲ್ಲೂ ಶೆಡ್ಯೂಲ್ 1 ಸ್ಪೀಸಸ್ ಬಗ್ಗೆ ನೀವು 360 ಡಿಗ್ರಿಯಲ್ಲಿ ಓದ್ಕೋಬೇಕು. 360 ಡಿಗ್ರಿಯಲ್ಲಿ ಓದ್ಕೋಬೇಕು ಶೆಡ್ಯೂಲ್ 1 ಬಗ್ಗೆ. ಶೆಡ್ಯೂಲ್ 1 ಸ್ಪೀಸಸ್ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೀಸಸ್, ಇವಕ್ಕೆ Z+ ಸೆಕ್ಯೂರಿಟಿಯನ್ನು ಕೊಡಬೇಕಾಗುತ್ತೆ. ಸೊ ನೋಡಿ, ರೂಲ್ಸ್ ಈ ಥರ. ಈಗ ಶೂನ್ಯ ಮ್ಯಾಗ್ಝಿನ್ ಅಂತ ಬರುತ್ತೆ, ಸ್ಪೀಸೀಸ್ ಇನ್ ನ್ಯೂಸ್ ಅಂತ ಕೊಟ್ಬಿಡ್ತಾನೆ. ಏನು ಕೊಡ್ತಾನೆ ರೀ, ಯಾವನ್ನ ನೆನಪಿರುತ್ತೆ ರೀ ಅದೆಲ್ಲ, ಅಪ್ಪ. ಸೊ UPSC ಓದೋರನ್ನ ಮಿಸ್ಗೈಡ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ.
ಇನ್ನೂ ಗೊತ್ತೇ ಇದೆ ನಿಮಗೆ ಹೇಗೆ ಮಾರ್ಕೆಟಲ್ಲಿ ಮಿಸ್ಗೈಡ್ ನಡೀತೆ ಅಂತಕ್ಕಂಥದ್ದು. ಸೊ ನಿಮ್ಮ ಆತ್ಮಸಾಕ್ಷಿಗೆ ಅಥವಾ ನಾನು ನಂದನೇ ನಾನು ಓದಿ ಅಂತ ಹೇಳ್ತಾಯಿಲ್ಲ, ಅಲ್ಟಿಮೇಟ್ಲಿ ಯು ಆರ್ ಇಯರ್ ಟು ಕ್ಲಿಯರ್ ದಿ KPSC UPSC ಎಕ್ಸಾಮ್. ಅವ್ರ ಕ್ವಶನ್ ಪೇಪರ್ಸನ್ನು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನೋಡಿ ಅವರು ಒಂದು ಹಿಂಟ್ ಕೊಟ್ಕೊಂತ ಹೋಗ್ತಿರ್ತಾರೆ. ಸೊ ಅಂಬಾಸಿಡರ್ಸ್ ಆಫ್ ದಿ UPSC KPSC ಅಂದರೆ ದೇರ್ ಕ್ವಶನ್ ಪೇಪರ್ಸ್, ದಟ್ಸ್ ಆಲ್. ಓಕೆ, ನೋಡಿ SSC GD 2021 ಬಂದಿದೆ. ಡುಗಾಂಗ್ ಈಸ್ ದಿ ಸ್ಟೇಟ್ ಅನಿಮಲ್ ಆಫ್ ಅಂಡಮಾನ್ ಅಂಡ್ ನಿಕೋಬಾರ್. ಸರ್, ಅಂಡಮಾನ್ ಅಂಡ್ ನಿಕೋಬಾರ್ ಈಸ್ HYT. ಅಂಡಮಾನ್ ಅಂಡ್ ನಿಕೋಬಾರ್ ಇದು ವಿಕಿಪೀಡಿಯಾ ಓಪನ್ ಮಾಡಿ ಫಸ್ಟ್ ಕಂಡು ಬರುತ್ತೆ. ಸೊ ಅಂಡಮಾನ್ ನಿಕೋಬಾರ್, ಗ್ರೇಟ್ ನಿಕೋಬಾರ್, ಅಂಡಮಾನ್, ಡಂಕನ್ ಪ್ಯಾಸಸ್, 10 ಡಿಗ್ರಿ ಚಾನಲ್, ಸ್ಯಾಡಲ್ ಪೀಕ್, ನ್ಯಾಷನಲ್ ಪಾರ್ಕ್ಸ್, ಟ್ರೈಬಲ್ಸ್, ಶಾಂಪೇನ್, ಜಾರ್ವಾ, PVTC ಇಷ್ಟು ಓದ್ಕೊಂಡ್ರೆ ಅಂಡಮಾನ್ ನಿಕೋಬಾರ್ ಕ್ಲೋಸ್. ಓಕೆ, ನೀವು ಎಲ್ಲ ದ್ವೀಪಗಳನ್ನು ಓದಬಾರ್ದ್ರಿ. ಓಕೆ, ಎಲ್ಲ ದ್ವೀಪಗಳನ್ನು ಓದಿದ್ರೆ ನೀವು ಏನಾಗ್ಬಿಡುತ್ತೆ, ನಿಮ್ಮ ಬಾಳಿನ ದೀಪ ಹತ್ತಲ್ಲ. ಓಕೆ, ದಿ ತಮಿಳ್ನಾಡು ಸ್ಟೇಟ್ ಈಸ್ ದಿ ಫಸ್ಟ್ ಸ್ಟೇಟ್ ಟು ಸೆಟ್ ದಿ ಇಂಡಿಯಾಸ್ ಫಸ್ಟ್ ಡುಗಾಂಗ್ ಕನ್ಸರ್ವೇಷನ್ ರಿಸರ್ವ್ ಇನ್ ದಿ ಪಾಕ್ ಬೇ ಆನ್ ದಿ ಸೌತ್ ಈಸ್ಟ್ ಕೋಸ್ಟ್ ಆಫ್ ದಿ ಸ್ಟೇಟ್. ರಾಜಸ್ಥಾನಕ್ಕೂ SSCಗೂ UPSCಗೂ ಏನು ಸಂಬಂಧ ಅಂದರೆ ಇವರೆಲ್ಲ ಒಂದೇ ಫಾರ್ಮೇಟನ್ನು ಏನು ಮಾಡ್ತಾ ಇದ್ದಾರೆ, ಕೊಟ್ಕೊಂತ ಹೋಗ್ತಿದ್ದಾರೆ. ಓಕೆ, ಡುಗಾಂಗ್ ಎಲ್ಲ ಸ್ಟೇಟಿಗೂ ಬರುತ್ತೆ. ನೀವು ಹೇಳ್ಬೋದು, ಸರ್ ಬೇರೆ ಸ್ಟೇಟ್ ನೋಡಿದ್ರೆ ಏನು ಉಪಯೋಗ ಆಗುತ್ತೆ, KPS ಅವ್ರನ್ನ ಅಲ್ಲೋಡಿ ಬರ್ತಾರೆ, ಅಲ್ಲಿಂದ ತೆಗಿತಾರೆ ಅಂತ ಕೇಳಿದ್ರೆ ನೋ ಅಕಾಡೆಮಿಕ್ ಅಪ್ರೋಚ್ ಈಸ್ ಸೇಮ್. ಓಕೆ, ತದನಂತರದಲ್ಲಿ SSC CGL 2023 ದಿ ಗಲ್ಫ್ ಆಫ್ ಮನ್ನಾರ್ ಬಯೋಸ್ಫಿಯರ್ ರಿಸರ್ವ್ ಇಸ್ ದಿ ಲಾರ್ಜೆಸ್ಟ್ ಎಂಡೇಂಜರ್ಡ್ ಮ್ಯಾಮಲ್ ಡುಗಾಂಗ್ ವಿಲ್ ಬಿ ಫೌಂಡ್. ಓಕೆ, RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್. ಓಕೆ, ಸೊ ನಮಗೆ ಗಲ್ಫ್ ಆಫ್ ಮನ್ನಾರ್ ಬಯೋಸ್ಫಿಯರ್ ರಿಸರ್ವ್ ಈಸ್ HYT. ಗಲ್ಫ್ ಆಫ್ ಮನ್ನಾರ್ ಬಯೋಸ್ಫಿಯರ್ ರಿಸರ್ವ್ ಈಸ್ ಹೈ ಈಲ್ಡಿಂಗ್ ಟಾಪಿಕ್. ಓಕೆ, ಸೊ ಡುಗಾಂಗ್ ಇಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನೋಡ್ಬೋದು. ಇದು ಡುಗಾಂಗ್ ಬಗ್ಗೆ ಇರ್ತಕ್ಕಂತಹ ನಾನು ಬೇಸಿಕ್ ಇನ್ಫಾರ್ಮೇಷನ್. ಸರ್ ಇದನ್ನು ಬಿಟ್ಟು ಬೇರೆ ಕೇಳಿದ್ರ ಅಂತ ಕೇಳ್ಕೊಳ್ಳಿ. ಒಂದು ಎಕ್ಸಾಂಪಲ್, ಡುಗಾಂಗ್ ಬಿಟ್ಟು ಬೇರೆ ಕೇಳಿದ್ರು, ಅಂದರೆ ಡುಗಾಂಗಿನ ಇಷ್ಟು ಇನ್ಫಾರ್ಮೇಷನ್ ಬಿಟ್ಟು ಬೇರೆ ಇನ್ಫಾರ್ಮೇಷನ್ ಕೇಳಿದರೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ಇಷ್ಟು ಇನ್ಫಾರ್ಮೇಷನ್ ಓದ್ಕೊಂಡು ನೀವೇನು ಮಾಡ್ಬೋದು, ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಓಕೆ, ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಏನು ರಾಂಗ್ ಆಪ್ಷನ್ಸನ್ನು ಎಲಿಮಿನೇಟ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ನಿಮಗೆ ಡುಗಾಂಗ್ ಇದೆ ಅಂತಲೇ ಗೊತ್ತಿಲ್ಲ ಅಂತಂದರೆ ನೀವು ಯು ಆರ್ ನಾಟ್ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್, ಯು ಆರ್ ಸಿಂಪ್ಲಿ ಮೂವಿಂಗ್ ಆನ್ ಅಷ್ಟೇ. ಏನು ಮಾಡ್ತೀರಾ, ಲೈಬ್ರರಿಗೆ ಹೋದೆ, ಪುಸ್ತಕ ತೊಗೊಂಡೆ, ಓದಿದೆ, ಬಂದೆ, ಮಲಿಕೊಂಡೆ, ಎದ್ದೆ, ಅಗೇನ್ ರಿಪೀಟ್ಸ್. ಈ ಸರ್ಕಲ್ ವಿಲ್ ನಾಟ್ yield a good result. So that's all about today's class. We'll meet you in the next video. Bye bye.